ಯಾರೆಲ್ಲ ಮಳ್ಳಾಳಂ ಅವ್ರ ತರ ನಮ್ ಕನ್ನಡದಲ್ಲಿ ಸಿನಿಮಾ ಬರಲ್ಲ ಅಂತ ಹೇಳ್ತಾ ಇದ್ರಲ್ಲ, ಒಂದು ಸತಿ ಈ ಸಿನಿಮಾ ನೋಡ್ಕೊಂಡ್ ಬನ್ನಿ. ಮಳ್ಳಾಳಂ ಅವ್ರನ್ನ ಮೀರ್ಸೋಂತ ಕನ್ನಡ ಸಿನಿಮಾ ನಮ್ಮಲ್ಲೂ ಇದೆ ಅಂತ ನೀವೇ ಹೇಳ್ತೀರಾ. ಈಗ ತಾನೇ ಒಂದು ಸಖತ್ತಾಗಿರೋ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ನೋಡ್ಕೊಂಡ್ ಬಂದೆ. ಈ ಸಿನಿಮಾದ ಹೆಸರು ಬಂದು ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಅಂತ. ಈ ಸಿನಿಮಾದ ಒನ್ಲೈನ್ ಸ್ಟೋರಿಗೆ ಅಂತ ಬಂದಾಗ, ಶಿವಮೊಗ್ಗದ ಹತ್ರ ಆನೆಗದ್ದೆ ಅನ್ನೋ ಊರು. ಆ ಊರಲ್ಲಿ ನಮ್ಮ ಹೀರೋ ಬಂದು ಪೊಲೀಸ್ ಆಗಿ ವರ್ಕ್ ಮಾಡ್ತಾ ಇರ್ತಾನೆ. ಆ ಊರಲ್ಲಿ ಸಡನ್ ಆಗಿ ಸರಣಿ ಕೊಲೆಗಳು ನಡೆಯಕ್ಕೆ ಅಂತ ಶುರು ಆಗುತ್ತೆ. ಆ ಕೊಲೆ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಅಂತ ಶುರು ಮಾಡಿದಂತ ನಮ್ಮ ಹೀರೋಗೆ ಕೊನೆಗೆ ಆ ಕಳ್ಳನ ಹಿಡಿತಾನೆ ಇಲ್ವಾ, ಹಿಡಿಯಕ್ ಹೋದಾಗ ಅವ್ನ ಲೈಫಲ್ಲಿ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ, ಅದರಿಂದ ಅವ್ನು ಯಾರನ್ನೆಲ್ಲ ಕಳ್ಕೊಂತಾನೆ, ಏನೆಲ್ಲ ಆಗುತ್ತೆ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು ಅಂತ ಹೇಳ್ತೀನಿ. ಈ ಸಿನಿಮಾದಲ್ಲಿ ನಂಗೆ ತುಂಬಾ ಇಷ್ಟ ಆಗಿದೆ ಏನಂದ್ರೆ, ಒನ್ ಆಫ್ ದಿ ಬೆಸ್ಟ್ ಸ್ಕ್ರೀನ್ ಪ್ಲೇ ಇನ್ ಅವರ್ ಕನ್ನಡ ಇಂಡಸ್ಟ್ರಿ ಅಂದ್ರೂ ತಪ್ಪಾಗಲ್ಲ ಅಂತಾನೆ ಹೇಳ್ತೀನಿ. ಇಂಟರ್ವಲ್ ಬ್ಲಾಕ್ ಅಲ್ಲೇ ಸಿನಿಮಾ ಮುಗೀತು ಅಂತ ಅನ್ಕೊಳ್ಳೋರ್ಗೆ ಮತ್ತೆ ಇಂಟರ್ವಲ್ ಬ್ಲಾಕ್ ಅಲ್ಲೇ ಮತ್ತೆ ಇನ್ನೊಂದು ಕತೆ ಶುರು ಆಗುತ್ತೆ ಅಂತ ಅಲ್ಲೇ ಒಂದು ದೊಡ್ಡ ಟ್ವಿಸ್ಟ್ ಕೊಟ್ಟಿದ್ದಾರೆ ಡೈರೆಕ್ಟರ್ ಅಂತಾನು ಕೂಡ ಹೇಳ್ತೀನಿ. ಇದ್ರ ಜೊತೆ ನಮ್ಮ ವಿಜಯ ರಾಘವೇಂದ್ರ ಅವ್ರ ಪರ್ಫಾರ್ಮೆನ್ಸ್ ಸಖತ್ತಾಗಿ ಮಾಡಿದ್ದಾರೆ ಅಂತ ಹೇಳ್ತೀನಿ. ರೀಸೆಂಟ್ ಟೈಮ್ ಅಲ್ಲಿ ಯಾರು ಪೊಲೀಸ್ ಕ್ಯಾರೆಕ್ಟರ್ಗೆ ಸೂಟಬಲ್ ಅನ್ಸ್ತಾ ಇರಲಿಲ್ಲ, ಬಟ್ ಈ ಸಿನಿಮಾ ನೋಡಿದ್ಮೇಲೆ ವಿಜಯ ರಾಘವೇಂದ್ರ ಅವರು ಪರ್ಫೆಕ್ಟ್ ಆಗಿ ಸೂಟ್ ಆಗ್ತದೆ ಪೊಲೀಸ್ ಕ್ಯಾರೆಕ್ಟರ್ ಅಲ್ಲಿ ಅಂದ್ರೂ ತಪ್ಪಾಗಲ್ಲ ಅಂತಾನೆ ಹೇಳ್ತೀನಿ. ಇದ್ರ ಜೊತೆ ನಮ್ಮ ಗೋಪಾಲ್ ಕೃಷ್ಣ ದೇಶಪಾಂಡೆ ಮತ್ತೆ ಉಷಾ ಭಟ್ ಅವರು ಏನ್ರಿ ಪರ್ಫಾರ್ಮೆನ್ಸ್ ಸೂಪರ್ ಆಗಿ ಮಾಡಿದ್ದಾರೆ. ಅವ್ರಿಗೆ ಕೊಟ್ಟಿರೋ ಕ್ಯಾರೆಕ್ಟರ್ನ ಅವ್ರು ವೆಲ್ ಸೆಟಲ್ ಆಗಿ ಆಕ್ಟ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಇದ್ರ ಜೊತೆ ಆ ಸಿನಿಮಾದಲ್ಲಿ ಮಿಕ್ಕಿದವರೆಲ್ಲ ಹೊಸಬ್ರೆ ಆಕ್ಟ್ ಮಾಡಿರೋದು. ಆ ಹೊಸಬ್ರು ಕೂಡ ತುಂಬಾ ವರ್ಷದಿಂದ ಆಕ್ಟ್ ಮಾಡಿರೋ ತರ ಫೀಲ್ ಕೊಟ್ಟು ಆಕ್ಟ್ ಮಾಡಿದ್ದಾರೆ ಅಂದ್ರೂ ತಪ್ಪಾಗಲ್ಲ, ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಪ್ರತಿಯೊಬ್ರು ಅಂತಾನು ಕೂಡ ಹೇಳ್ತೀನಿ. ಇನ್ನು ಮ್ಯೂಸಿಕ್ ಯಾವ ತರ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗೆ ಬೇಕೋ ಅದೇ ತರ ಮ್ಯೂಸಿಕ್ ನ ಯೂಸ್ ಮಾಡಿದ್ದಾರೆ, ಅದು ಕೂಡ ಸೂಪರ್ ಆಗಿದೆ ಅಂತಾನೆ ಹೇಳ್ತೀನಿ. ಇನ್ನು ಮೇಕಿಂಗ್ ವಿಚಾರಕ್ಕೆ ಬಂತು ಅಂದ್ರೆ, ಅವ್ರಿಗೆ ಕೊಟ್ಟಿರೋ ಬಜೆಟ್ ಅಲ್ಲಿ ಒಂದು ಹೈ ಕ್ವಾಲಿಟಿ ಔಟ್ಪುಟ್ ಕೊಟ್ಟಿದ್ದಾರೆ ಅಂದ್ರೂ ತಪ್ಪಾಗಲ್ಲ ಅಂತ ಹೇಳ್ತೀನಿ. ಇನ್ನೇನ್ ವರ್ಕ್ ಆಗಿಲ್ಲ ಅಂತ ನನ್ನ ಕೇಳಿದ್ರೆ ಪ್ರತಿಯೊಂದು ಕೂಡ ವರ್ಕ್ ಆಗಿದೆ. ಇನ್ನು ಈ ಸಿನಿಮಾ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಅಮೆಝಾನ್ ಪ್ರೈಮ್ ಅಲ್ಲಿ ಸಿಗುತ್ತೆ. ಇನ್ನು ಯಾರ್ಯಾರೆಲ್ಲ ನೋಡಿಲ್ವೋ ಇವಾಗಲೇ ಹೋಗಿ ಫ್ಯಾಮಿಲಿ ಸಮೇತ ಕೂತ್ಕೊಂಡು ಮನೇಲಿ ಎಂಜಾಯ್ ಮಾಡ್ಬೋದು ಅಂತ ಕೂಡ ಹೇಳ್ತೀನಿ. ಇದರಿಂದ ಯಾರಿಗಾರ ನನ್ನ ಕಂಟೆಂಟ್ ಇಷ್ಟ ಆಯ್ತು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಗೈಸ್. ಥ್ಯಾಂಕ್ ಯು.